ದರ್ಶನ್ಗೆ ಹೈಕೋರ್ಟ್ ಕಡೆಯಿಂದ ಬೇಲೇನೋ ಸಿಕ್ಕಿದೆ, ಆದರೂ ಕೂಡ ಸಂಕಷ್ಟ ತಪ್ಪಿಲ್ವಾ? ದರ್ಶನ್ ಮತ್ತು ಗ್ಯಾಂಗ್ಗೆ ಪೊಲೀಸರು ಇನ್ನೊಂದು ಸೊತ್ತಿನ ಬಿಗ್ ಶಾಕ್ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಂತೆ ಕಾಣಿಸ್ತಾ ಇದೆ. ಹೈಕೋರ್ಟ್ ಜಾಮೀನೇನು ಕೊಟ್ಟಿದ್ದಾರೋ, ಹೈಕೋರ್ಟ್ ಕಡೆಯಿಂದ ಜಾಮೀನು ಸಿಕ್ಕಿದೆಯೋ, ಈ ಜಾಮೀನೇ ಕ್ವಶ್ಚನ್ ಮಾಡಬೇಕು ಎಲ್ಲಿ ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಅಂತ ಹೇಳಿ ನಿರ್ಧಾರವನ್ನು ಮಾಡಿಯಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಹೋಗಬಹುದಾಗುತ್ತೆ. ಕರ್ನಾಟಕದ ಪೊಲೀಸರು ಈ ಬಗ್ಗೆ ಕಾನೂನು ತಜ್ಞರಿಂದ ಸಲಹೆಯನ್ನು ಕೂಡ ಪೊಲೀಸರು ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಗೃಹ ಇಲಾಖೆಗೆ ಅನುಮತಿ ಕೋರಿ ಒಂದು ಪತ್ರವನ್ನು ಕೂಡ ಬರೀತಾರೆ. ಸುಮ್ಮನೆ ಮೇಲ್ಮನವಿ ಹೋಗೋಕ್ಕೆ ಬರಲ್ಲ, ಗೃಹ ಇಲಾಖೆ ಅಂತ ಇರುತ್ತಲ್ಲ, ಇದರಿಂದ ಅನುಮತಿ ಕೂಡ ಬರಬೇಕು. ಈ ಥರ ಹೈಕೋರ್ಟಲ್ಲಿ ಜಾಮೀನು ಕೊಟ್ಟುಬಿಟ್ಟಿದ್ದಾರೆ, ಇದು ರದ್ದಾಗಬೇಕು ಅಂತ ನಮಗೆ ಒಂದು ಪರ್ಮಿಷನ್, ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ದೀವಿ, ಅದಕ್ಕೆ ಗೃಹ ಇಲಾಖೆ ಕಡೆಯಿಂದ ಅನುಮತಿ ಬರಬೇಕು ಅಂತ ಹೇಳಿ ಮೇಲ್ಮನವಿ ಅರ್ಜಿ ಸಲ್ಲಿಕೆಗೆ ಅನುಮತಿ ನೀಡುವಂತೆ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಜೈಲಿಂದ ಬಂದಿರತಕ್ಕಂಥ ಆರೋಪಿಗಳಿಗೆ ಇನ್ನೊಂದು ಸುತ್ತು ಇದೀಗ ನಡುಕ ಶುರುವಾಗುತ್ತೆ. ಕಾರಣ ಇಷ್ಟೇ, ಅಕಸ್ಮಾತ್ ಸುಪ್ರೀಂ ಕೋರ್ಟ್ಗೆ ಹೋದರೆ, ಈಗಷ್ಟೇ ಜೈಲಿಂದ ಆಚೆ ಬಂದು ಆರಾಮಾಗಿದ್ದಾರೆ, ಸ್ವಲ್ಪ ಆಚೆ ಹೊರಗಡೆ ಜೈಲಿಂದ ಆಚೆಯ ಬೇರೆ ಬೇರೆ ಅವರ ಮನೆ ಸುತ್ತಮುತ್ತಲ ಒಂದು ವಾತಾವರಣವನ್ನು ಕಂಡುಬಿಟ್ಟು ನೋಡ್ತಾ ಇದ್ದಾರೆ. ಈಗ ಮನೆ ಊಟ ದಿನ ಸಿಗ್ತಾ ಇದೆ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರಲ್ವಾ, ಅಕಸ್ಮಾತ್ ಸುಪ್ರೀಂ ಕೋರ್ಟ್ಗೆ ಹೋಗಿ ಈ ಬೇಯ್ಲ್ಗೆ ತಡೆ ಏನಾದರೂ ಸಿಕ್ಕಿಬಿಟ್ರೆ ಇವರೆಲ್ಲರೂ ಮತ್ತೆ ಜೈಲು ಪಾಲಾಗ್ಬಿಡ್ತಾರೆ ಇವರು. ಹಾಗಾಗಿ ಇನ್ನೊಂದು ಸುತ್ತಿನ ಒಂದು ನಡುಕ ಅಂತೂ ಪೊಲೀಸರು ಇದೀಗ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈಗ ಜಾಮೀನು ದೊರೆತಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಲಾಗ್ತದೆ. ಅದರ ಬಗ್ಗೆ ನಾವು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈಗ